PHI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನರೇಂದ್ರ ಮೋದಿಯವರು ಭಾರತದ ಡಿಜಿಟಲ್ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿ ಡಿಜಿಟಲ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆ 2015ರಲ್ಲಿ ಆರಂಭಗೊಂಡಿದ್ದು, ಇದರ ಮುಖ್ಯ ಉದ್ದೇಶಗಳು ದೇಶವನ್ನು ಡಿಜಿಟಲ್ ರೀತಿಯಲ್ಲಿ ಸಶಕ್ತಗೊಳಿಸುವುದು, ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಜನರಿಗೆ ತಲುಪಿಸುವುದು, ಗ್ರಾಮೀಣ ಪ್ರದೇಶಗಳಿಗೂ ಇಂಟರ್ನೆಟ್ ಸಂಪರ್ಕ ವಿಸ್ತರಿಸುವುದು, ಡಿಜಿಟಲ್ ಪಾವತಿಗಳನ್ನು UPI, ಭೀಮ್ ಉತ್ತೇಜಿಸುವುದು. ಈ ಯೋಜನೆಯಿಂದ ಆಧಾರ್, ಡಿಜಿಟಲ್ ಲಾಕರ್, ಇ-ಗವರ್ನೆನ್ಸ್ ಸೇವೆಗಳು ಹೆಚ್ಚಾಗಿದೆ. ಗ್ರಾಮಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ, ಭಾರತ್ ನೆಟ್, ಜನರು ಮೊಬೈಲ್ ಮೂಲಕವೇ ಸರ್ಕಾರಿ ಸೇವೆಗಳನ್ನು ಪಡೆಯುವಂತಾಗಿದೆ. ಸರಳವಾಗಿ ಹೇಳುವುದಾದರೆ, ಡಿಜಿಟಲ್ ಇಂಡಿಯಾ ಭಾರತದ ಜನರ ಜೀವನವನ್ನು ಹೆಚ್ಚು ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿಸಿದೆ. ವರದಿ PNCIB ನ್ಯೂಸ್. ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು. ದೂರವಾಣಿ ಸಂಖ್ಯೆ 9742983602. ಇತ್ತೀಚೆಗೆ ಡಿಜಿಟಲ್ ಇಂಡಿಯಾ ಮಾಡಿದ್ದಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಂಥ ಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು. ಎಲ್ಲವೂ ಪಾರದರ್ಶಕವಾಗಿರಬೇಕಂತ ಜನಸಾಮಾನ್ಯರಿಗೆ ಹೊಸ ಹೊಸ ವಿಷಯಗಳನ್ನು ಕಲ್ಪಿಸ್ತಾ ಇದ್ದಾರೆ. ಭಾಳ ಸಂತೋಷ. ಇನ್ನೂ ಮುಂದುವರೆದು ಹೀಗೂ ಮಾಡಬಹುದಾ ಅನ್ನೋದು ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಮಾಜದ ಕೆಲವು ಜನಗಳು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ನ್ಯಾಷನಲ್ ಹೈವೇ ಟೋಲ್ಗಳಲ್ಲಿ ಸುಮಾರು 20ರಿಂದ 30 ಜನ ಸಿಬ್ಬಂದಿಗಳು ಜೊತೆಗೆ ಅಲ್ಲಿ ಆ ಸ್ಟ್ರಕ್ಚರು ಮಾಡುವ ಬದಲು ಸ್ಯಾಟಲೈಟ್ ಮುಖಾಂತರ 2ರಿಂದ 3 ಕಿಲೋಮೀಟರ್ ಹಿಂದಗಡೆ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ರೆ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಆಗುವಂಥದ್ದು, ಜೊತೆಗೆ ಯಾವ ವೆಹಿಕಲ್ಗೆ ಎಷ್ಟು ಅಮೌಂಟನ್ನು ನಿಗದಿ ಮಾಡಿರ್ತಾರೋ ಅದನ್ನು ಬ್ಯಾಂಕಿನ ಮುಖಾಂತರ ಸರ್ಕಾರಕ್ಕೆ ಬಂದರೆ ಅಲ್ಲಿ ಟೋಲ್ ಸಿಬ್ಬಂದಿಯ ಸಂಬಳ ಉಳಿಯುತ್ತೆ, ಆ ಟೋಲ್ ಮಾಡುವಂಥ ಖರ್ಚುಗಳು ಉಳಿಬೋದು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 2 ವೀಲರ್ಸು 4 ವೀಲರ್ಸ್ನ ಪ್ರತಿದಿನ ಸಾವಿರಾರು ವೆಹಿಕಲ್ಗಳು ರಸ್ತೆಗೆ ಬರ್ತಾ ಇದೆ. ಅದನ್ನು ಕೂಡ ಸಿಗ್ನಲ್ ವೈಲೇಷನ್ನು ಮತ್ತು ಟ್ಯಾಕ್ಸ್ ಕಡ್ದಿರ್ತಕ್ಕಂಥದ್ದು, ಇನ್ಶೂರೆನ್ಸ್ ಇರತಕ್ಕಂಥದ್ದು, ಇವೆಲ್ಲೂ ಕೂಡ ಡಿಜಿಟೈಸ್ ಮಾಡಿದ್ರೆ ನೋ ಎಂಟ್ರಿಲಿ ಹೋಗುವಂಥದ್ದು ಅಥವಾ ಸ್ಪೀಡ್ ಓವರ್ ಹೋಗುವಂಥದ್ದು, ಇದನ್ನೆಲ್ಲ ಕೂಡ ಅತ್ಯಾಧುನಿಕ ಯಂತ್ರಗಳಿಂದ ಅದಕ್ಕೆ ಸೆನ್ಸಾರ್ಗಳನ್ನು ಅಳವಡಿಸಿದ್ರೆ, ಉದಾಹರಣೆ 80 ಕಿಲೋಮೀಟರ್ನ ಫಿಕ್ಸ್ ಮಾಡಿದರೆ 80ಕ್ಕಿಂತ ಅಧಿಕ ಹೋದಾಗ ಆಟೋಮೆಟಿಕ್ ಆಗಿ ಪೊಲೀಸ್ ಇನ್ಫಾರ್ಮೇಷನ್ ಆಗಿ ಅದಕ್ಕೆ ಫೈನ್ ಕಟ್ಟುವಂಥದ್ದನ್ನು ಯಾಕೆ ಮಾಡಬಾರ್ದು? ಹೆಲ್ಮೆಟ್ ಹಾಕದೇ ಇದ್ದರೆ ಗಾಡಿ ಸ್ಟಾರ್ಟ್ ಆಗದಿರೋದು ಯಾಕೆ ಮಾಡೋಕ್ಕಾಗೋದಿಲ್ಲ? ಯಾಕಂದರೆ ಈಗ ನೋಡಿ, ಉದಾಹರಣೆಗೆ ನಾವು ದೂರವಾಣಿಗಳನ್ನು ಯೂಸ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ನಾಗರಿಕರು ಕೂಡ ದೂರವಾಣಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ನಾವು ಒಂದು ದಿವಸ ಮೊಬೈಲ್ ಫೀಸ್ ಕಟ್ಟೋದು ಲೇಟ್ ಆದರೆ ಇಮಿಡಿಯೇಟ್ ಕಟ್ ಆಗುತ್ತೆ. ಅದೇ ರೀತಿ ವಾಹನಗಳಿಗೂ ಅಳವಡಿಸಿದ್ರೆ, ಭಾರವಾದ ವೆಹಿಕಲ್ಗಳು ಟನ್ಗಳನ್ನು 10 ಟನ್ನು 15 ಟನ್ ಹಾಕಂಥ ವೆಹಿಕಲ್ಗಳು ಕೂಡ ಅಳವಡಿಸಿದ್ರೆ, ಸ್ಪೀಡ್ ಲಿಮಿಟ್ ಅಳವಡಿಸಿದ್ರೆ ಆಕ್ಸಿಡೆಂಟ್ಗಳು, ಅಪಘಾತಗಳನ್ನು ತಪ್ಪಿಸ್ಬೋದು ಅನ್ನೋದು ಕೂಡ ಜನಸಾಮಾನ್ಯ ಪ್ರಶ್ನೆಯಾಗಿದೆ. ಆಮೇಲೆ ಈಗ ನಮ್ಮ ದೇಶದಲ್ಲಿ 100ಕ್ಕೆ 90% ವೋಟ್ ಆಗ್ತಾ ಇಲ್ಲ. ಆಗ್ತಾ ಇರೋದು 45ರಿಂದ 50% ಅಷ್ಟೇ. ನಮಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಕಾರ್ಡು ಮತ್ತು ಇನ್ನೂ ಕೆಲವು ಕಾರ್ಡುಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕೊಡುವ ಬದಲು ಒಂದೇ ದೇಶ ಒಬ್ಬ ಪ್ರಜಾ ಅಂತ ನೀವು ಘೋಷಣೆ ಮಾಡುವಾಗ ಈ ಒಂದೇ ಒಂದು ಕಾರ್ಡ್ ಮುಖಾಂತರ ಅವನ ಬಯೋಡೇಟಿಯನ್ನು ಒಂದು ಡಿಜಿಟಲ್ ಮುಖಾಂತರ ಅದನ್ನು ನಂಬರ್ ಕೊಟ್ಟರೆ ಅವನ ನಂಬರ್ ಹೊಡೆದ ತಕ್ಷಣ ಒಂದು ಪೂರ್ತಿ ಡೀಟೇಲು ಸಿಗುತ್ತೆ. ಇದನ್ನು ಯಾಕೆ ಮಾಡಬಾರ್ದು? ಇದು ಮಾಡಿದ್ರೆ ಇನ್ನೊಂದು ರಾಜಕೀಯ ನಾಯಕರಿಗೆ ತೊಂದರೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಕಳ್ಳ ಹೋಟುಗಳು ಹಾಕ್ಸೋಕ್ಕೆ ಆಗೋದಿಲ್ಲ. ಆಮೇಲೆ ಜನಸಂಖ್ಯೆ ಇಷ್ಟೇ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಪ್ರತಿಯೊಬ್ಬ ನಾಗರಿಕರು ಕೂಡ ಆನ್ಲೈನ್ ಮುಖಾಂತರ ಮಾಡ್ಬೋದು. ಡಿಜಿಟಲ್ ಒಂದು ನಂಬರ್ ಕೊಟ್ಬಿಟ್ರೆ ಪ್ರತಿಯೊಂದು ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ. ಆಮೇಲೆ ಯಾರು ಮನೆಗಳಲ್ಲೇ ಇರ್ತಾರೆ, ಕೆಲವರು ಏನಾದ್ರು ಎಲೆಕ್ಷನ್ ಬಂದರೆ ಓಟ್ ಹಾಕ್ರಪ್ಪ ನೀವು ಹೋಗಿ ಅಂತ ಹೇಳಿದ್ರೆ ಓಟ್ ಹಾಕೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ 2 ದಿವಸ 3 ದಿವಸ ರಜಾ ತೊಗೊಂಡು ಟೂರ್ ಹಾಕ್ಕೊಂಡು ಮಜಾ ಮಾಡೋಕೆ ಕೊಟ್ಟೋಗ್ಬಿಡ್ತಾರೆ. ಯಾರು ನಮ್ಮ ಭಾರತ ದೇಶಕ್ಕೆ ಆವತ್ತು ಚುನಾವಣೆ ದಿವಸ ಓಟ್ ಹಾಕೋದಿಲ್ವೋ ಅಂಥ ಮನೆಗಳಿಗೆ ನಾಗರಿಕವಾದ ಬದುಕುವಂಥ ಹಕ್ಕನ್ನು ಕಳೆದುಕೊಳ್ತಾರೆ. ಜೊತೆಗೆ ಅವರ ಮನೆಯ ವಿದ್ಯುತ್ತು, ನೀರಿನ ಬಿಲ್ಲು, ನೀರಿನ ಸಂಪರ್ಕ, ಆಮೇಲೆ ಅವನು ಓಡಾಡತಕ್ಕಂಥ ವಾಹನಗಳಿಗೆ
ಮುಟ್ಟುಗೋಲು ಹಾಕ್ಕೊಂಡ್ರೆ ಆವಾಗ ಆಟೋಮೆಟಿಕ್ ಅವರೇ ಬಂದು ವೋಟ್ ಮಾಡ್ತಾರೆ. ಆಗ ನಿಮಗೆ 90-95 ವೋಟ್ ಆಗುತ್ತೆ. ಒಂದು ನೇಷನ್ ಒಂದೇ ಕಾರ್ಡ್ ಮಾಡಿದ್ರೆ ಭಾಳ ಒಂದು ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ. ಆಮೇಲೆ ಇತ್ತೀಚೆಗೆ ನೇಪಾಳದ ಪ್ರಧಾನಮಂತ್ರಿಯವರು ಬಾಲಿನ್ ಶಾ ಅವರು ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಉನ್ನತ ಮಟ್ಟಕ್ಕೇರಿಸಿ ಪ್ರೈವೇಟ್ ಹಾಸ್ಪಿಟಲ್ಗಳನ್ನು ಆದೇಶ ಮಾಡಿದರೆ ಮುಚ್ಚಿಬಿಡಿ ಅಂತ. ಅದೇ ರೀತಿ ಶಾಲೆಗಳನ್ನು ಕೂಡ ಅದೇ ರೀತಿ ಮಾಡಿದ್ದಾರೆ. ಪ್ರತಿಯೊಬ್ಬ ಮಂತ್ರಿ ಮಗ ಆಗಿರ್ಬೋದು, ನೌಕರನ ಮಗ ಆಗಿರ್ಬೋದು, ಅತ್ಯಂತ ಕೆಳದರ್ಜೆಯಲ್ಲಿರ್ತಕ್ಕಂಥ ನೌಕರ ಬಡ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಎಲ್ಲ ಒಂದೇ ಶಾಲೆ ಒಂದೇ ಯೂನಿಫಾರ್ಮ್ ಮಾಡಿದಾಗ ದೇಶ ಸುಭಿಕ್ಷವಾಗಿ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ. ಆಮೇಲೆ ಪೊಲೀಸರು ಅಲ್ಲೆಲ್ಲ ಅಡ್ಡ ಹಾಕ್ಕೊಂಡು ಹೆಲ್ಮೆಟ್ ಹಾಕಿಲ್ಲ, ನೀವು ಫೈನ್ ಕಟ್ಟಿ ಇದು ಹಾಕಿಲ್ಲ ಅಂತ ಹೇಳೋದು ಬದಲು ಅವರಿಗೆ ಆಟೋಮೆಟಿಕ್ಕಾಗಿ ಇವೆಲ್ಲವನ್ನು ತಂದಾಗ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ ಕೂಡ. ಆಮೇಲೆ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಒಳಗಡೆ ಭ್ರಷ್ಟಾಚಾರ ನಡೀತದೆ. ಹೇಗೆ ಕಂಡುಹಿಡಿಯೋದು? LCD ಸ್ಕ್ರೀನ್ ಮುಖಾಂತರ ಸ್ಟೇಷನ್ ಒಳಗಡೆ ಏನಾಗ್ತಿದೆ ಅನ್ನೋದನ್ನು ಆ ಪಬ್ಲಿಕ್ಗೆ ಅವೇರ್ನೆಸ್ ಕೊಟ್ಟಾಗ ಪಬ್ಲಿಕ್ ನೋಡ್ತಾ ಇರ್ತಾರೆ, ಅವ್ರಿಗೂ ಭಯ ಇರುತ್ತೆ, ಅಪ್ಪ ಎಲ್ಲ ಪಬ್ಲಿಕ್ ನೋಡ್ತಾರಂತೆ. ಇವರೇನು ಮಾಡ್ತಾರೆ, ವ್ಯವಹಾರಗಳು ಮಾತಾಡ್ತಾರೆ, ಸ್ಟೇಷನ್ಗಳಲ್ಲಿ ಸೆಟ್ಲ್ಮೆಂಟ್ ಆಗ್ತಾ ಇರ್ತದೆ. ಇವೆಲ್ಲ ಕೂಡ ತಪ್ಪಿಸ್ಬೋದು ಅನ್ನೋದು ನನ್ನ ಅನಿಸಿಕೆ ಕೂಡ. ಯಾವುದೇ ಅಧಿಕಾರಿಗಳು ಕೂಡ ಈಗ ಯಾವುದೋ ಒಂದು ಮನೆ ಕಟ್ಟಬೇಕಂದ್ರೆ 5 ಕಡೆ ಲೈಸೆನ್ಸ್ ತೊಗೋಬೇಕು. ಒಂದು PWD ತೊಗೋಬೇಕು, ಒಂದು ವಾಟರ್ ಡಿಪಾರ್ಟ್ಮೆಂಟ್ ತೊಗೋಬೇಕು, ಒಂದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್, ಎಲ್ಲ ಒಂದೇ ಸುಮ್ಮನೆ ಮಾಡಿದ್ರೆ ಯಾಕೆ ಆಗೋದಿಲ್ಲ? ಮಾಡೋದಿಲ್ಲ, ಯಾಕಂದರೆ ಅವರಿಗೆ ಲಂಚ ಸಿಗಲ್ಲ. ಸೊ ಎಲ್ಲ ಅಧಿಕಾರಿಗಳು ಕೂಡ ಒಂದೇ ಚೇಂಬರು. ಈಗ ದೊಡ್ಡ ಮೆಟ್ರೋ ಮಾಡಿದಲ್ಲ, ಆ ಥರ ದೊಡ್ಡ ಹಾಲ್ ಮಾಡಿ ಅಲ್ಲೇ ಎಲ್ಲ ಪಾರದರ್ಶಕವಾಗಿ ಮಾಡಿದಾಗ 8 ದಿವಸ ಒಳಗಡೆ ಅವ್ರಿಗೆಲ್ಲ ರೀತಿಯ ಸೌಕರ್ಯಗಳು ಕೊಟ್ಟಾಗ ಭ್ರಷ್ಟಾಚಾರ ತಡೆಗಟ್ಟಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ.